ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋ ಯಾರಿಗಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇವಾಗ ಒಂದು ಸತಿ ಗ್ಯಾಸ್ ಸ್ಟವ್ನ ನಾನು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಕಡೆ ಹಾಲನ್ನು ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ. ಹಾಗೆ ನೈಟು ಬಟಾಣಿನ ನೆನೆ ಹಾಕಿದ್ದೆ. ಹಾಗೆ ಇಲ್ಲಿ ಇವತ್ತು ಪುದೀನ ರೈಸ್ ಮಾಡೋಣ ಅಂತ ಅಮ್ಮ ಸ್ವಲ್ಪ ಪುದೀನ ಕೊಟ್ಟು ಕಳಿಸಿದ್ರು. ಹಾಗೆ ಅದನ್ನೆಲ್ಲ ತೆಗೆದು ಬಿಡಿಸಿ ಇಲ್ಲಿ ತೊಳೆಯೋದಕ್ಕೆ ಅಂತ ಹಾಕ್ತಾಯಿದ್ದೀನಿ. ತೊಳೆದ್ಬಿಟ್ಟು ಹಾಗೆ ಅದನ್ನು ಕುದಿಸ್ಬೇಕಾಗುತ್ತೆ. ಒಂದು 2-3 ನಿಮಿಷ ಕುದಿಸಿದ್ರೆ ಸಾಕು. ಇಲ್ಲಿ ರುಬ್ಕೊಳ್ಳೋದಕ್ಕೆ ಒಂದು 1/4 ಕಪ್ಪಷ್ಟು ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕೊಬ್ಬರಿನ. ಹಾಗೆ ಇಲ್ಲಿ ಒಂದು 5-6 ಬೆಳ್ಳುಳ್ಳಿ ಎಸಳು, ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 3 ಏಲಕ್ಕಿ, ಹಾಗೆ ಒಂದು 3 ಲವಂಗನ ಹಾಕ್ಕೊತಾ ಇದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ತೊಗೊತೀರಾ ಅದ್ರ ಮೇಲೆ ಡಿಪೆಂಡು ರೈಸು. ಹಾಗೆ ನಾನಿಲ್ಲಿ 1.5 ಲೋಟಕ್ಕೆ ಇಲ್ಲಿ ಇದನ್ನು ಎಷ್ಟು 3 ಏಲಕ್ಕಿ 3 ಲವಂಗ ತೊಗೊತೀನಿ. ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ. ಹಾಗೆ ಇದನ್ನೆಲ್ಲ ಹಾಕಿ ಹಾಗೆ ಸ್ವಲ್ಪ ಇದನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ನೋಡಿ, ಈ ಥರ ಸ್ವಲ್ಪ ಮೆತ್ತಗಾದರೆ ಸಾಕೋದು. ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ್ರೆ ಟೇಸ್ಟು ಮತ್ತು ಕಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಈಗ ಇದನ್ನು ಸೋಸ್ಕೊತಾ ಇದ್ದೀನಿ ಒಂದು ಜಾಲರಿಗೆ ಹಾಕ್ಕೊಂಡು. ಹಾಗೆ ಸ್ವಲ್ಪ ನೀರನ್ನು ಹಾಕಿ, ಅಂದರೆ ತಣ್ಣೀರನ್ನು ಹಾಕಿದ್ರೆ ಬೇಗ ತಣ್ಣಗಾಗುತ್ತೆ. ಮಿಕ್ಸಿ ಜಾರ್ಗೆ ಹಾಕೋದಲ್ವ, ಅದಕ್ಕೆ ಸ್ವಲ್ಪ ತಣ್ಣಗೆ ಮಾಡಿ ಹಾಕ್ಕೊತಾ ಇದ್ದೀನಿ. ಇದು ತಣ್ಣಗಾದ್ಮೇಲೆ ಈ ಸೊಪ್ಪನ್ನು, ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ಹಾಗೆ 1-2 ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೇಕಾಗುತ್ತೆ. ಹಾಗೆ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ. ರುಬ್ಕೊಂಡ್ಮೇಲೆ ಒಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊತಾ ಇದ್ದೀನಿ. ಈಗ 1-2 ನಿಮಿಷ ಆದಮೇಲೆ ಎಣ್ಣೆ ಕಾದಿರುತ್ತೆ. ಕಾದಿರೋ ಎಣ್ಣೆಗೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೋಬೇಕು. ಹಾಕ್ಕೊಂಡ್ಮೇಲೆ ಬಟಾಣಿನ ನೆನೆ ಇಟ್ಟಿದ್ನಲ್ಲ, ಆ ಬಟಾಣಿನ ನಾನೀಗ ಹಾಕ್ಕೊತಾ ಇದ್ದೀನಿ. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬಟಾಣಿನ ಫ್ರೈ ಮಾಡಬೇಕು. ಅದಾದಮೇಲೆ ಈರುಳ್ಳಿಯನ್ನು ಉದ್ದಕ್ಕೆ ಹೆಚ್ಕೊಂಡಿದ್ದೆ, 1 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಕೂಡ ಹೊಂಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ನಾನು ಇಲ್ಲಿ ಟೊಮೊಟೊನ ಹಾಕ್ತಾಯಿದ್ದೀನಿ. 2-3 ಟೊಮೊಟೊ ತೊಗೊಂಡಿದ್ದೀನಿ. ನೀವು ಇಲ್ಲಿ ಮೊಸರು ಅಥವಾ ನಿಂಬೆಹಣ್ಣು ಏನಾದರೂ ಹಾಕ್ತೀರಾ ಅಂತಂದರೆ ಟೊಮೊಟೊನ ಕಡಿಮೆ ತೊಗೋಬೇಕಾಗುತ್ತೆ. ನಾನು ಇಲ್ಲಿ ಏನೂ ಹಾಕ್ತಾಯಿಲ್ಲ, ಬರೀ ಟೊಮೊಟೊವನ್ನು ಹಾಕ್ತಾಯಿದ್ದೀನಿ. ಹಾಗೆ ಇದನ್ನು ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಫ್ರೈ ಮಾಡಬೇಕು. ಆವಾಗ ಟೇಸ್ಟ್ ಬರುತ್ತೆ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಬೇಗ ಬೇಯುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನವನ್ನು ಕೂಡ ನಾನಿಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆನಂತರ ನಾವು ರುಬ್ಕೊಂಡು ಇಟ್ಕೊಂಡಿರುವಂತಹ ಮಿಶ್ರಣನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಂತರ ನಾನಿಲ್ಲಿ 1.5 ಕಪ್ಪಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ತೊಳೆದು ಹಾಕ್ಕೊತಾ ಇದ್ದೀನಿ. ಹಾಗೆ ಅದರ 2ರಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಅಕ್ಕಿ ಎಷ್ಟು ತೊಗೊಂಡಿರ್ತೀನೋ ಅದು 2 ಕಪ್ಪಷ್ಟು ನೀರನ್ನು ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಮತ್ತು ಉಪ್ಪು ಬೇಕಂದರೆ ನೋಡಿ. ಮುಚ್ಚಳನ ಮುಚ್ಚಿ 2 ವಿಜಿಲ್ ಕೂಗಿಸ್ಕೊಂಡ್ರೆ ಪಾಲಕ್ ರೈಸು ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬ ಈಸಿ, ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಅಮ್ಮ ಚಟ್ನಿ ಪುಡಿ ಎಲ್ಲ ಮಾಡಿ ಕಳಿಸಿದ್ರು. ಅದನ್ನು ಹಾಗೆ ಕವರಲ್ಲಿ ಹಾಗೆ ಇಟ್ಟಿದ್ದೆ. ಈಗ ಅದನ್ನು ಬಾಟಲ್ಗೆ ಫಿಲ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಶೇಂಗಾ ಚಟ್ನಿ ಪುಡಿ ಹಾಗೆ ಕಡಲೆ ಚಟ್ನಿ ಪುಡಿ ಎರಡನ್ನೂ ಕೂಡ ಕೊಟ್ಟು ಕಳಿಸಿದ್ರು. ನನ್ನ ಮಗಳಿಗೆ ಇವಾಗ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಒಂದು ಆ್ಯಪಲ್ನ ಸಿಪ್ಪೆ ತೆಗೆದ್ಬಿಟ್ಟು ಹೆಚ್ಚಿಬಿಟ್ಟು ಇಡ್ತಾಯಿದ್ದೀನಿ. ಹೀಗೆ ಡೈಲಿ ಒಂದು ಹಣ್ಣನ್ನು ಕೊಡಬೇಕು ತಿನ್ನೋದಕ್ಕೆ. ಮನೇಲಾದರೆ ತಿನ್ನಲ್ಲ, ಸ್ಕೂಲಲ್ಲಾದರೆ ಮೇಡಮ್ ಬೈಯೋದಕ್ಕಾದರೂ ತಿಂದು ಬರ್ತಾಳೆ. ಹಾಗಾಗಿ ಸ್ವಲ್ಪ ಇಡು ಅಂತ ಹೇಳಿ ಹಿಡಿಸ್ಕೊತಾಳೆ. ಅಲ್ಲಾದರೆ ಪೂರ್ತಿ ತಿನ್ನೋ ತನಕನೂ ಬಿಡಲ್ಲ. ಅವ್ರ ಕ್ಲಾಸ್ ಟೀಚರು ಫುಲ್ ಸ್ಟ್ರಿಕ್ಟ್ ಇದ್ದಾರೆ. ಹಾಗಾಗಿ ಮನೇಲಿ ಏನು ಕೊಟ್ಟು ಕಳಿಸಿದ್ರು ಸ್ಕೂಲಲ್ಲಿ ಖಾಲಿ ಮಾಡ್ಕೊಂಬರ್ತಾಳೆ. ಹಾಗಾಗಿ ನಾನು ಡೈಲಿ ಒಂದು ಫ್ರೂಟನ್ನು ಇಟ್ಟು ಕಳಿಸ್ತೀನಿ. ಮನೇಲಾದರೆ ತಿನ್ನು ಅಂತ ಹಿಂದೆ ಬೀಳಬೇಕು. ಸ್ಕೂಲಲ್ಲಾದರೆ ಸುಮ್ಮನೆ ತಿನ್ಕೊಂಬರ್ತಾಳೆ. ಅವಳಿಗೆ ಇನ್ನೇನು ಎಲ್ಲ ಲಂಚ್ ಬಾಕ್ಸಿಗೆಲ್ಲ ರೆಡಿ ಮಾಡಿ ಕಳಿಸ್ಬೇಕು. ನನ್ನ ಮಗ ಆಲ್ರೆಡಿ ಎದ್ದಿದ್ದ, ನೋಡ್ತಾ ಇದ್ದ. ಎದ್ಬಿಟ್ಟು ಹಾಗೆ ಇನ್ನೊಂದು ಸ್ವಲ್ಪ ನಿದ್ದೆಗಣ್ಣಲ್ಲಿದ್ದಾನೆ ಅಂತ ನಾನು ಸುಮ್ಮನೆ ಈ ಕಡೆ ಸೈಲೆಂಟಾಗಿ ಬಂದುಬಿಟ್ಟೆ. ಇಲ್ಲಾಂದರೆ ಎತ್ಕೋ ಅಂತ ಹಠ ಮಾಡಿಬಿಡ್ತಾನೆ. ನನ್ನ ಮಗಳು ಸ್ನಾನಕ್ಕೆ ಹೋಗಿದ್ಲು. ಹಾಗೆ ಅವಳಿಗೆ ಬಟ್ಟೆನೆಲ್ಲ ಇಡ್ತಾಯಿದ್ದೀನಿ. ಬಟ್ಟೆ ಟವಲು ಎಲ್ಲ ಇಟ್ಬಿಡಬೇಕು. ಅಂದರೆ ಅವಳು ಇನ್ನೂ ಹಾಕ್ಕೊಳಲ್ಲ. ನಮ್ಮ ಹಸ್ಬೆಂಡೇ ಸ್ನಾನ ಮಾಡಿಸೋದಲ್ಲ. ಅವಳಿಗೆ ಎಲ್ಲ ರೆಡಿ ಮಾಡಿ ಇಟ್ಟು ಬಂದು ಮತ್ತೆ ಇಲ್ಲಿ ಸ್ಟೀಮ್ ಹೋಗಿತ್ತು. ಕುಕ್ಕರ್ ಏನು ಸ್ಟೀಮ್ ಹೋಗಿರಲಿಲ್ಲ ಆಗಲೇ. ಹಾಗೆ ಪಾಲಕ್ ರೈಸ್ ರೆಡಿ ಆಗಿದೆ. ಅದನ್ನು ಅವಳಿಗೆ ಹಾಕಿ ಕಳಿಸಿದ್ದೆ. ತುಂಬ ಸ್ವಲ್ಪ ಖಾರ ಆಗಿಬಿಟ್ಟಿತ್ತು. ನೀನು ಖಾರ ಮಾಡಿದೀಯಾ ಅಂತಂದು ತಿನ್ಕೊಂಬಂದು ಬೈದ್ಲು. ಆದ್ರೂ ಖಾಲಿ ಮಾಡಿದ್ಲು. ಹಾಗಾಗಿ ಏನಿಟ್ಟರು ತಿನ್ಕೊಂಬರ್ತಾಳೆ ಸ್ಕೂಲಲ್ಲಿ. ಹಾಗಾಗಿ 2 ಐಟಮ್ ಅಂತೂ ನಾನು ಇಟ್ಟೇ ಇಡ್ತೀನಿ.
ಈ ಒಂದು ತಿಂದಿಲ್ಲ ಅಂದರೆ ಅಟ್ಲೀಸ್ಟ್ ಇನ್ನೊಂದಾದರೂ ತಿನ್ಕೊಂಬರ್ತಾಳೆ, ಯಾವ್ದು ಇಷ್ಟ ಅದು. ಬಟ್ ಅವ್ರ ಟೀಚರ್ ಹಂಗಲ್ಲಂತೆ, ಎರಡೂ ಖಾಲಿ ಮಾಡು ಅಂತ ಹೇಳ್ತಾರಂತೆ. ಲಂಚ್ ಬಾಕ್ಸ್ ಎಲ್ಲ ಕಟ್ಟಾದಮೇಲೆ ಅವಳಿಗೆ ಹಾಗೆ ಅವಳ ಬುಕ್ಸ್ ಎಲ್ಲ ಒಂದು ಸಲ ಇಟ್ಕೊಂಡಿದ್ದಾಳ ಅಂತ ಹಾಗೆ ಚೆಕ್ ಮಾಡಿ ವಾಟರ್ ಬಾಟಲ್ ಎಲ್ಲ ಫೀಲಿಂಗ್ ಮಾಡಿ ಇಟ್ಟೆ. ಅವ್ರ ಪಪ್ಪ ಹತ್ರ ತಲೆ ಬಾಚಿಸ್ಕೊತಾ ಇರ್ತಾಳೆ, ಅಂದರೆ ಅವಳಿಗೆ ಕ್ಲಿಪ್ಪೆಲ್ಲ ನಾನೇ ಹಾಕಬೇಕು. ತಲೆ ಬಾಚಿಸ್ಕೊಂಡು ಮತ್ತೆ ನನ್ನ ಹತ್ರ ಬಂದು ಏರ್ ಕ್ಲಿಪ್ಸ್ ಎಲ್ಲ ಹಾಕ್ಸ್ಕೊಂಡು ಹೋಗ್ತಾಳೆ. ಅವಳಿಗೆ ಹಾಲು ಸೋಸೆ ಕೊಡಬೇಕು, ಕೆನೆ ಅಂದರೆ ಇಷ್ಟನೇ ಇಲ್ಲ ಅವಳಿಗೆ. ಹಾಗಾಗಿ ನಂಗೆ ಸೋಸ್ ಕೊಡು, ಕೆನೆ ಇದೆ ಅಂತ ಹೇಳಿದ್ಲು. ಸರಿ ಅಂತಂದು ಸೋಸ್ ಕೊಟ್ಟೆ. ಹಾಲು ಕುಡಿಯೋದಕ್ಕೆ ಏನಾದರೂ ಒಂದು ಇದನ್ನು ತೆಗಿತಾನೆ ಇರ್ತಾಳೆ. ಅಂದರೆ ಅವಳಿಗೆ ಸ್ವೀಟ್ ಇರಬೇಕು, ಆಮೇಲೆ ಸಪ್ಪೆ ಆಗಂಗಿಲ್ಲ, ಕೆನೆ ಕಾಣಿಸಂಗಿಲ್ಲ. ಕೆನೆ ಏನಾದರೂ ಕಾಣಿಸ್ತು ಅಂದರೆ ಮತ್ತೆ ಬಂದು ಅವಳೇ ಸೋಸ್ಕೊಂಡು ಕುಡಿತಾಳೆ. ನನ್ನ ಮಗಳಿಗೆ ಹಾಲು ಕೊಟ್ಟು ಈ ಕಡೆ ಬಂದೆ. ನನ್ನ ಮಗ ಇದ್ದಿದ್ನಲ್ವ, ಅವನಿಗೆ ಹಾಗೆ ಫೇಸ್ ವಾಶ್ ಮಾಡಿಸಿದ್ದೆ. ಎಲ್ಲ ರೆಡಿಯಾಗಿ ನನ್ನ ಮಗಳು ಹೋದ್ಲು ಸ್ಕೂಲ್ಗೆ. ನನ್ನ ಮಗಳು ಹೋದ್ಮೇಲೆ ನಾನು ಸ್ವಲ್ಪ ಬಿಸಿನೀರನ್ನ ಕಾಸ್ಕೊಂಡು ಕುಡಿತಾ ಇದ್ದೀನಿ. ನನ್ನ ಮಗನಿಗೂ ಹಾಲನ್ನು ಕೊಟ್ಬಿಟ್ಟು ಹಾಗೆ ಇಲ್ಲಿ ಐರನ್ ಮಾಡೋಣ ಅಂತ ಬಂದೆ. ಹಾಗೆ ಡೈನಿಂಗ್ ಟೇಬಲ್ ಎಲ್ಲ ಗಲೀಜಾಗಿತ್ತು, ಅದನ್ನು ಕೂಡ ಕ್ಲೀನ್ ಮಾಡ್ತಾಯಿದ್ದೆ. ನಮ್ಮ ಹಸ್ಬೆಂಡು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿದರು. ಸರಿ ಆಮೇಲೆ ನೆಲ ಒರೆಸಿದ್ರಾಯ್ತು ಅಂತ ಅವರಿಗೆ ಬ್ರೇಕ್ಫಾಸ್ಟನ್ನು ಹಾಕ್ಕೊಡ್ತಾಯಿದ್ದೆ. ನನಗೆ ರೊಟ್ಟಿ ಇತ್ತು, ಹಾಗಾಗಿ ಅವರೆಕಾಳು ಪಲ್ಯನೂ ಇತ್ತು ನೈಟ್ ಮಾಡಿದ್ದು. ಹಾಗಾಗಿ ಅದನ್ನೇ ನಾನು ಬಿಸಿ ಮಾಡಿಕೊಂಡು ತಿಂತಾಯಿದ್ದೀನಿ. ನನ್ನ ಮಗನಿಗೆ ಮಾತ್ರ ಪಾಲಕ್ ರೈಸ್ ಮತ್ತು ಚಟ್ನಿ ಪುಡಿ ಅಂದರೆ ತುಂಬ ಇಷ್ಟ ಅವನಿಗೆ. ಅದೆರಡನ್ನೂ ಹಾಕಿ ತಿನ್ನಿಸ್ತಾಯಿದ್ದೀನಿ. ಸ್ವಲ್ಪ ತಿಂದ, ಯಾಕಂದರೆ ಸ್ವಲ್ಪ ಖಾರ ಇತ್ತು ಪಾಲಕ್ ರೈಸು, ಹಾಗಾಗಿ ಸ್ವಲ್ಪನೇ ತಿನ್ನಿಸ್ದೆ. ಅವನು ಬರೀ ಚಟ್ನಿ ಪುಡಿ ತಿನ್ನೋದಕ್ಕೆ ಇಷ್ಟಪಡ್ತಾನೆ ನೋಡಿ, ಬರೀ ಬಾಯಲ್ಲಿ ತಿಂತಾನೆ. ಭಾಳ ಖಾರ ಇತ್ತು ಅಂದ್ರೂ ಚಟ್ನಿ ಪುಡಿ ಅಂದರೆ ಇಷ್ಟ. ರೈಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ದಾನೆ. ಸರಿ, ಅವನಿಗೆ ಬ್ರೇಕ್ಫಾಸ್ಟ್ ಮಾಡಿಸ್ಬಿಟ್ಟು ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಟ್ಟು ಪಾತ್ರೆಗಳೆಲ್ಲ ಹಾಗೆ ಇತ್ತು, ಅದನ್ನೆಲ್ಲ ಎತ್ತಿಡ್ತಾಯಿದ್ದೀನಿ. ನಾನು ಪಾತ್ರೆಗಳನ್ನೆಲ್ಲ ಒರೆಸ್ಬಿಟ್ಟೆ ಇಡ್ತೀನಿ, ಯಾಕಂತಂದರೆ ಒಳಗಡೆ ವುಡ್ಡಲ್ಲೆಲ್ಲ ನೀರು ಸೋರುತ್ತೆ. ಪಾತ್ರೆದು ಹಸಿ ಇತ್ತು ಅಂದರೆ ಎಲ್ಲ ನೀರೆಲ್ಲ ಸೇರಿ ವುಡ್ಡೆಲ್ಲ ಹಾಳಾಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಪ್ರತಿ ಸತಿನೂ ಒರೆಸ್ಬಿಟ್ಟೆ ಇಡ್ತೀನಿ. ಡ್ರೈ ಆಗಿರೋ ಪಾತ್ರೆಗಳನ್ನೆಲ್ಲ ಹಾಗೆ ಇಟ್ಬಿಡ್ತೀನಿ. ನಾನು ಅದಕ್ಕಂತಲೇ ಹೊರಗಡೆ ಇಟ್ಬಿಡ್ತೀನಿ, ಅದು ಬಿಸಿಲಿಗೆ ಚೆನ್ನಾಗಿ ಡ್ರೈ ಆಗಿಬಿಡ್ತವೆ ಪಾತ್ರೆಗಳು. ಕೆಳಗಡೆ ಉಳ್ಕೊಂಡಿರೋ ಪಾತ್ರೆಗಳೆಲ್ಲ ಕೆಲವೊಂದು ಮಾತ್ರ ಹಸಿ ಇರುತ್ತಲ್ಲ, ಅವನ್ನೆಲ್ಲ ಒರೆಸ್ಬಿಟ್ಟೆ ಇಡಬೇಕಾಗುತ್ತೆ. ಪಾತ್ರೆಗಳನ್ನೆಲ್ಲ ಆ ಪ್ಲೇಸಿಗೆಲ್ಲ ಎತ್ತಿಟ್ಬಿಟ್ಟು ಈ ಕಡೆ ಪಾತ್ರೆ ತೊಳೆಯೋದಕ್ಕೆ ಸಿಂಕಲ್ಲಿ ಪಾತ್ರೆಗಳು ಸಿಕ್ಕಾಪಟ್ಟೆ ಇದ್ದವು. ಹಾಗೆ ಬಿಸಿಲು ಬರೋಕ್ಕಿಂತ ಮುಂಚೆ ಪಾತ್ರೆ ತೊಳ್ಕೊಂಬೇಡ ಅಂತ ನಾನು ಪಾತ್ರೆ ತೊಳೆಯೋದಕ್ಕೆ ಅಂತ ಬಂದೆ. ಹಾಗೆ ಪಾತ್ರೆ ತೊಳೆದ್ಮೇಲೆ ಇಲ್ಲಿ ಬಾಲ್ಕನಿದು ಕಸ ಗುಡಿಸಿರಲಿಲ್ಲ, 2 ಡೇಸಿಂದ ಹಾಗೆ ಇತ್ತು. ಹಾಗೆ ಗಿಡದ ಎಲೆಗಳೆಲ್ಲ ಬಿದ್ದಿತ್ತಲ್ವ, ಹಾಗಾಗಿ ಮ್ಯಾಟೆಲ್ಲ ಭಾಳ ಗಲೀಜಾಗೋಗಿತ್ತು. ಅದನ್ನು ಮ್ಯಾಟೆಲ್ಲ ತೆಗೆದು ಕೊಡ್ವಿ ಕಸ ಗುಡಿಸೋಣ ಅಂತ ಗುಡಿಸ್ತಾಯಿದ್ದೀನಿ. ಪಾಟ್ ಕೆಳಗಡೆ ಇಲ್ಲಿ ಪ್ಲೇಟ್ಸನ್ನು ಇಡ್ತಾಯಿದ್ದೀನಿ. ಇದು ಇಡಲಿಲ್ಲ ಅಂತಂದರೆ ತುಂಬ ಗಲೀಜಾಗಿಬಿಡುತ್ತೆ. ಪಾಟಿಗೆ ನೀರು ಹಾಕ್ತೀವಲ್ಲ, ಆ ನೀರೆಲ್ಲ ಕೆಳಗಡೆ ಬಂದು ಕೆಸರು ಥರ ಆಗಿಬಿಟ್ಟು ಅದು ಹಂಗೆ ರೆಡ್ ಕಲರ್ ಮಾರ್ಕ್ ಹಾಗೆ ಉಳ್ಕೊಂಡ್ಬಿಡುತ್ತೆ, ಹೋಗೋದೇ ಇಲ್ಲ. ಆಮೇಲೆ ಬಾಲ್ಕನಿ ಎಲ್ಲ ತುಂಬ ಗಲೀಜಾಗಿ ಕಾಣಿಸುತ್ತೆ ಅಂತ ಆ ಪ್ಲೇಟ್ಸ್ನ ಇಡಲೇಬೇಕು. 1-2 ದಿನ ತೆಗೆದಿದ್ದೆ ಅಷ್ಟೇ, ಹಾಗಾಗಿ ಮತ್ತೆ ಈಗ ಇಡ್ತಾಯಿದ್ದೀನಿ. ಹಾಗೆ ಗಿಡಕ್ಕೆಲ್ಲ ನೀರು ಹಾಕೋಣ ಅಂತ ಎಲ್ಲ ಗಿಡಕ್ಕೂ ಒಂದು ಸ್ವಲ್ಪ ನೀರು ಹಾಕಿದೆ. ಮೊದಲೇ ಗಿಡಕ್ಕೆ ನೀರು ಹಾಕ್ಬಿಟ್ಟು ಆಮೇಲೆ ನೆಲ ಒರೆಸ್ಕೊಳ್ಳೋಣ ಅಂತ, ಮೊದಲು ಗಿಡಕ್ಕೆ ನೀರು ಹಾಕಿದ್ರೆ ಅದು ನೀರೆಲ್ಲ ಕೆಳಗಡೆ ಚೆಲ್ಲಿರುತ್ತಲ್ಲ, ಒರೆಸ್ಕೊಳ್ಳೋದಕ್ಕೆ ಚೆನ್ನಾಗಾಗುತ್ತೆ ಅಂತ ಮುಂಚೆನೇ ನೀರು ಹಾಕ್ಬಿಟ್ಟು ಸ್ವಲ್ಪ ಬಾಲ್ಕನಿ ಕ್ಲೀನ್ ಮಾಡಿರಲಿಲ್ಲ.
ಇವತ್ತೊಂದು ಸ್ವಲ್ಪ ಒರೆಸ್ಕೊಳ್ಳೋಣ ಅಂತ ಬಾಲ್ಕನಿನೆಲ್ಲ ಒರೆಸ್ಕೊತಾ ಇದ್ದೀನಿ. ಇಷ್ಟೆಲ್ಲ ಕೆಲಸ ಆಗೋಷ್ಟರಲ್ಲಿ ಆಲ್ರೆಡಿ ಒಂದು ಕಾಲು ಆಗಿಬಿಟ್ಟಿತ್ತು. ಕಾಲ್ ಮಾಡಿದ್ರು ವ್ಯಾನ್ ಅವರು ಕೆಳಗಡೆ ಅಂತ. ಸರಿ ಅಂತ ನನ್ನ ಮಗಳು ಕರ್ಕೊಂಬರೋಣ ಅಂತಂದು ಹೋಗ್ತಾ ಇದ್ದೀನಿ. ಚೆಸ್ ಆಟ ಆಡ್ದ ಆಮೇಲೆ ನಡಿ ಬಂತು. ಟೈಮ್ ಆಲ್ರೆಡಿ 1:30 ಆಗ್ತಾಯಿತ್ತು. ಸರಿ ಅಮ್ಮ ಊಟ ಹಾಕ್ಕೊಡು ಅಂತ ಅಂದ್ಲು. ಏನು ಮಾಡಿಕೊಡ್ಲಿ ಅಂತ ಅಂದೆ. ದೋಸೆ ಮಾಡಿಕೊಡು ಅಂದ್ಲು. ಯಾವ ದೋಸೆ ಅಂತ ಕೇಳಿದೆ. ಪ್ಲೇನ್ ದೋಸೆ ಅಂತ ಅಂದ್ಲು. ಪ್ಲೇನ್ ದೋಸೆ ಅಂದರೆ ಗೋಧಿ ದೋಸೆ ಮಾಡಿಕೊಡ್ತೀನಿ ನೋಡಿ ಬೇಗ ಆಗುತ್ತೆ ಅಂತ ಹೇಳಿ, ಸರಿ ಮಾಡಮ್ಮ, ಅದಕ್ಕೆ ಜೀರಿಗೆ ಎಲ್ಲ ಹಾಕಬೇಡ ಅಂತಂದ್ಲು. ಯಾಕೆ ಅಂದರೆ ಅದು ಚೆನ್ನಾಗಿರಲ್ಲ, ಒಂಥರ ಆಗುತ್ತೆ ಬಾಯಿ, ನಂಗೆ ಜೀರಿಗೆ ಹಾಕಬೇಡ, ಅದು ಬರೀ ಉಪ್ಪಷ್ಟೇ ಹಾಕು ಅಂತ ಹೇಳಿ 2 ಚಮಚ ಗೋಧಿ ಹಿಟ್ಟಿಗೆ 1 ಚಮಚ ಅಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕಿಲ್ಲ ಅಂತಂದರೆ ಗೋಧಿ ದೋಸೆ ಚೆನ್ನಾಗಿ ಬರಲ್ಲ. ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ವಿಸ್ಕಿಂದ ಮಿಕ್ಸ್ ಮಾಡ್ಕೊತೀನಿ. ಇಲ್ಲ ಅಂತಂದರೆ ಗಂಟಾಗಿಬಿಡುತ್ತೆ. ಇದು ಸ್ವಲ್ಪ ತೆಳ್ಳಗೂ ಇರಬಾರ್ದು, ಭಾಳ ಗಟ್ಟಿನೂ ಇರಬಾರ್ದು. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಯಾಕಂದರೆ ತೆಳ್ಳಗಿದ್ರೆ ತುಂಬ ಹರಿದೋಗೋ ಚಾನ್ಸಸ್ ಇರುತ್ತೆ. ದಪ್ಪ ಇದ್ರೂ ಅಷ್ಟು ಚೆನ್ನಾಗಿ ಬರಲ್ಲ ಹಿಟ್ಟು ಹಾಕೋದಕ್ಕೆ. ಹಾಗಾಗಿ ಮೀಡಿಯಮ್ಮಾಗಿ ಕಲಿಸ್ಕೋಬೇಕು, ನೋಡ್ಕೊಂಡು ನೀರು ಹಾಕಬೇಕು ಹಿಟ್ಟಿಗೆ. ಈ ಥರ ಹಾಕಿ ಒಂದು 5ರಿಂದ 10 ನಿಮಿಷ ಹಾಗೆ ಬಿಡಬೇಕು. ಅದು ದೋಸೆ ಹಾಕುವಾಗ ಬಬಲ್ ಬರುತ್ತೆ. ಒಂದು 5ರಿಂದ 10 ನಿಮಿಷ ಬಿಟ್ಟು ಹಾಕಿದ್ರೆ ನಾವು ಹೆಂಗೆ ನಾರ್ಮಲ್ ಮಸಾಲೆ ದೋಸೆ ಹಾಕುವಾಗ ಹೆಂಗೆ ಬಬಲ್ ಬರುತ್ತೋ ಅದೇ ಥರ ಬರುತ್ತೆ. ಯಾವ ಸೋಡಾ ಪುಡಿ ಏನೂ ಬೇಕಾಗಿಲ್ಲ. ಈ ಥರ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಇಬ್ಬರು ಆಟಾಡ್ಕೊಂಡು ಕೂತಿದ್ರು ದೋಸೆ ಹಾಕೋ ತನಕನೂ. ಹಂಗೆ ಜಗಳ ಇಬ್ರಿಗೂ. ಎಷ್ಟೇ ಆಟ ಸಾಮಾನು ಇದ್ದರೂ ಅವನಿಗೆ ಅವಳದೇ ಬೇಕು, ಅವಳಿಗೆ ಅವನು ಹಿಡ್ಕೊಂಡಿರೋದೇ ಬೇಕು. ಆ ಥರ ಇಬ್ಬರು ಜಗಳ ಆಡ್ತಾರೆ ಫುಲ್ಲು. ದೋಸೆ ಹಾಕ್ಕೊಳ್ಳೋದಕ್ಕೆ ಇಲ್ಲಿ ಹಂಚನ್ನು ಚೆನ್ನಾಗಿ ಕಾಸ್ಕೋಬೇಕು. ಚೆನ್ನಾಗಿ ಕಾದ್ರೇ ದೋಸೆ ಚೆನ್ನಾಗಿ ಬರೋದು. ಅದರಲ್ಲೂ ಗೋಧಿ ದೋಸೆ ಚೆನ್ನಾಗಿ ಬರಬೇಕು ಅಂದರೆ ಹಂಚು ಚೆನ್ನಾಗಿ ಕಾಯಬೇಕು. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. 1-2 ಡ್ರಾಪ್ ಅಷ್ಟು ಎಣ್ಣೆ ಹಾಕಿಬಿಟ್ಟು ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಪೇಪರ್ ಯಾವುದಾದ್ರೂ ತೊಗೋಬೋದು. ಇಲ್ಲಿ ಟಿಶ್ಯೂ ಪೇಪರ್ ತೊಗೊಂಡು ಸ್ವಲ್ಪ ಹಿಂಗೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಆಯಿಲ್ನೆಲ್ಲ ಸ್ಪ್ರೆಡ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ, ಹಂಚು ಹಿಡಿಯಲ್ಲ. ಹಂಚಿಗೆ ಸ್ವಲ್ಪ ನೀರನ್ನು ಹಾಕಬೇಕು. ನಾವು ಪ್ರತಿ ಸತಿ ಏನು ಎಣ್ಣೆ ಹಾಕಿ ತಿಕ್ಕಬೇಕು ಅಂತ ಏನಿಲ್ಲ. ಫಸ್ಟ್ ಒಂದು ದೋಸೆಗೆ ಹಾಕಿದ್ರೆ ಒಂದು 4-5 ದೋಸೆ ಆದಮೇಲೆ ಮತ್ತೆ ಎಣ್ಣೆನ ಹಾಕಿ ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ಮತ್ತೆ ಈ ಥರ ನೀರನ್ನು ಹಾಕಬೇಕು ದೋಸೆನ. ಇಲ್ಲ ಅಂದರೆ ದೋಸೆ ಅಷ್ಟು ಚೆನ್ನಾಗಿ ಬರಲ್ಲ. ಈಗ ಹಂಚು ಚೆನ್ನಾಗಿ ಕಾದಿದೆ. ಈಗ ನಾನು ಒಂದು ದೋಸೆನ ಹಾಕ್ತಾಯಿದ್ದೀನಿ. ತುಂಬ ತೆಳ್ಳಗೆ ಹಾಕ್ಬೋದು, ದಪ್ಪ ಬೇಕಂದರೆ ದಪ್ಪ ಹಾಕ್ಕೋಬೋದು, ಬಟ್ ಅಷ್ಟು ಚೆನ್ನಾಗಿರಲ್ಲ. ತೆಳ್ಳಗೆ ನಾವು ಯಾವ ರೀತಿ ಮಸಾಲೆ ದೋಸೆಗೆ ಹಾಕ್ತೀವೋ ಅದೇ ರೀತಿಯೇ ಹಾಕ್ಕೋಬೋದು ಈ ಗೋಧಿ ದೋಸೆನ. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು, ತುಂಬ ತೆಳ್ಳಗಿರಬಾರ್ದು. ಈ ಥರ ಆಗುತ್ತೆ ಆವಾಗ. ಸೇಮ್ ಮಸಾಲೆ ದೋಸೆ ಯಾವ ರೀತಿ ಸ್ಪ್ರೆಡ್ ಮಾಡ್ತೀವೋ ಅದೇ ರೀತಿ ಸ್ಪ್ರೆಡ್ ಮಾಡಬೇಕು. ಹಾಗೆ ಅದ್ರ ಮೇಲೆ ಸ್ವಲ್ಪ ಆಯಿಲನ್ನು ಕೂಡ ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಜೋರು ಉರಿನಲ್ಲೇ ಬೇಯಿಸ್ಕೋಬೇಕು. ಕಡಿಮೆ ಮಾಡಬಾರ್ದು. ಉರಿ ಕಡಿಮೆ ಮಾಡಿದರೆ ಯಾವ ದೋಸೆನೂ ಅಷ್ಟು ಚೆನ್ನಾಗಿ ಬರಲ್ಲ. ಈಗ ಒಂದು ಸೈಡು ಚೆನ್ನಾಗಿ ಬೆಂದಿದೆ, ಇನ್ನೊಂದು ಸೈಡನ್ನು ಕೂಡ ನಾವು ಬೇಯಿಸ್ಕೋಬೇಕಾಗುತ್ತೆ. ನಿಧಾನಕ್ಕೆ ತೆಗಿಬೇಕು, ಯಾಕಂದರೆ ಫಸ್ಟ್ ದೋಸೆ ಅಲ್ವಾ, ಸ್ವಲ್ಪ ಹರಿಯೋ ಚಾನ್ಸಸ್ ಇರುತ್ತೆ, ಅಂಟ್ಕೊಂಡ್ಬಿಟ್ಟಿರುತ್ತೆ. ಆಮೇಲೆ 2-3 ದೋಸೆ ಚೆನ್ನಾಗಿ ಬರುತ್ತೆ. ಸೈಡು ಬೇಯಿಸ್ಕೊಂಡ್ರೆ ಗೋಧಿ ದೋಸೆ ರೆಡಿ ಆಗುತ್ತೆ. ನನ್ನ ಮಗಳಿಗೆ ಅವರೆಕಾಳು ಪಲ್ಯ ಅಂದರೆ ತುಂಬ ಇಷ್ಟ. ಹಾಗಾಗಿ 2 ಡೇಸ್ಗೆ ಆಗೋಷ್ಟೇ ಇತ್ತು ಪಲ್ಯ. ನಾನು ಕೂಡ ಬೆಳಗ್ಗೆ ಅದನ್ನೇ ತಿಂದೆ. ಅವಳು ದೋಸೆಗೆ ಅವರೆಕಾಳು ಪಲ್ಯನೇ ಬೇಕು ಅಂತ ಹೇಳಿದ್ಲು. ಸರಿ ಅಂತ ಅವರೆಕಾಳು ಪಲ್ಯ, ಒಂದು ಸ್ವಲ್ಪ ತುಪ್ಪ, ಚಟ್ನಿ ಪುಡಿ ಹಾಕಿ ಇಬ್ರಿಗೂ ಕೂಡ ದೋಸೆನ ತಿನ್ನಿಸ್ದೆ.
ಅವಳಿಗೂ ಕೂಡ ಖಾರ ಆಗಬಾರ್ದು ಜಾಸ್ತಿ, ಇಬ್ಬರು ಖಾರ ತಿನ್ನಲ್ಲ. ಇವನೊಂಚೂರು ಹೆಚ್ಚು ಕಮ್ಮಿ ಯಾವಾಗಾದರೂ ತುಂಬ ಚೆನ್ನಾಗಿತ್ತು ಅಂದರೆ ಖಾರ ಇದ್ದರೂ ತಿಂತಾನೆ. ಅವಳು ಹೆಂಗಿದ್ರೂ ಖಾರ ಅಂತೂ ತಿನ್ನಲ್ಲ. ಇವನಿಗೆ ಈ ಥರ ಫಸ್ಟು ಒಂದು ಫೇಸ್ ತೋರಿಸಿ ಊಟ ಮಾಡಿಸಿದ್ರೆ ತಿಂತಾನೆ, ಆಮೇಲೆ ಕಂಟಿನ್ಯೂ ಆಗಿ ತಿಂತಾನೆ. ಇಷ್ಟ ಇಲ್ಲ ಅಂದಾಗ ಈ ಥರ ಕ್ಯಾಮ್ರಾ ಆನ್ ಮಾಡಿಬಿಟ್ರೆ ಸಾಕು, ಸುಮ್ಮನೆ ಅವ್ನ ಮುಖ ಅವ್ನು ನೋಡ್ಕೊತ ಎಕ್ಸ್ಪ್ರೆಷನ್ ಮಾಡ್ಕೊತ ತಿಂದ್ಬಿಡ್ತಾನೆ. ಇಲ್ಲಾಂದರೆ ಒಂದೊಂದು ಟೈಮು ತಿನ್ನೋದೇ ಇಲ್ಲ. ಅವ್ನಿಗಿಷ್ಟ ಆದರೆ ಅವನೇ ಬಂದು ಓಡೋಡಿ ಬಂದು ತಿಂತಾನೆ. ಈ ಕಡೆ ಬಟ್ಟೆನೂ ಕೂಡ ಹಾಕಬೇಕಿತ್ತು ವಾಶಿಗೆ, ಬಟ್ಟೆ ವಾಶಿಗೆ ಹಾಕ್ತಾಯಿದ್ದೆ. ಹಾಗೆ ಈ ಕಡೆ ರೂಮ್ ಬಾಲ್ಕನಿಯಲ್ಲೇ ನಾನು ಬಟ್ಟೆನ ಒಣ ಹಾಕೋದು. ಸಾಕ್ಸ್ ಎಲ್ಲ ನೆನ್ನೆನೇ ಒಣ ಹಾಕ್ಬಿಟ್ಟಿದ್ದೆ, ಅದನ್ನು ತೆಕ್ಕೊಂಬಂದ್ಬಿಟ್ಟೆ. ಹಾಗೆ ಒಂದು 3 ಚೇರ್ನ ಕೂಡ ಇಟ್ಟಿರ್ತೀನಿ ಬಾಲ್ಕನಿಯಲ್ಲಿ ಯಾವಾಗಲೂ ಕೂರೋಕ್ಕೆ ಅಂತ. ಬಟ್ ನಾವು ಯಾರೂ ಹೋಗಲ್ಲ, ಯಾಕಂದರೆ ನಾನೇನಾದರೂ ಒಂದು ಸತಿ ಇವರಿಗೆ ಅಲ್ಲಿ ಕೂತ್ಕೊಳೋದು ಮಾಡೋದು ತೋರಿಸ್ಬಿಟ್ಟೆ ಅಂತಂದರೆ ಅವರು ಚೇರ್ ಹಾಕೊಂಡು ಕೂತ್ಕೊಳೋದು ಹತ್ತೋದು ಮಾಡಿಬಿಡ್ತಾರೆ. ನಾವಿರೋದು 4th ಫ್ಲೋರಲ್ಲಲ್ವ, ಹಾಗಾಗಿ ನಾನು ಬಾಲ್ಕನಿ ಡೋರು ಯಾವಾಗಲೂ ತೆಗಿಯೋದೇ ಇಲ್ಲ. ಸಾಕ್ಸ್ನೆಲ್ಲ ತಂದು ಇಲ್ಲಿ ಡ್ರಾಯರಲ್ಲಿ ಹಾಕಿದೆ. ಇದಷ್ಟು ಸಾಕ್ಸೇ ಇರೋದು ನೋಡಿ, ಎಲ್ಲ ಸಾಕ್ಸು ಇದರಲ್ಲೇ ಇದೆ. ಬಟ್ ಅದನ್ನೇನು ಸಪ್ರೇಟ್ ನಾನು ಮಾಡಿಡಲ್ಲ, ಬೇಕಂದಾಗ ಸಿಗುತ್ತೆ ಕೈಗೆ. ಹಾಗೆ ಒಂದು ಸ್ವಲ್ಪ ಉದ್ದಿನಬೇಳೆನ ನೆನೆ ಹಾಕ್ತಾಯಿದ್ದೀನಿ. ಇಡ್ಲಿ ಮಾಡೋಣ ಅಂತಂದು ನೆನೆ ಹಾಕ್ತಾಯಿದ್ದೀನಿ. ಇಲ್ಲಿ 1-1.5 ಕಪ್ಪಷ್ಟು ನಾನು ಉದ್ದಿನಬೇಳೆ ಇಡ್ಲಿ ಮಾಡಿದಾಗ ವಡೆನೂ ಮಾಡ್ಕೊಳ್ಳೋಕ್ಕೆ ಬರುತ್ತೆ ಅಂತ ಒಂದು ಸ್ವಲ್ಪ ಜಾಸ್ತಿನೇ ಉದ್ದಿನಬೇಳೆ ನೆನೆ ಹಾಕ್ತೀನಿ. ಅಂದರೆ ನಾನು ನೈಟೇ ಉದ್ದಿನಬೇಳೆನ ರುಬ್ತೀನಿ, ರವೆ ಜೊತೆಗೆ ಮಿಕ್ಸ್ ಮಾಡೋದಕ್ಕೆ ರುಬ್ತೀವಲ್ಲ ಆವಾಗನೇ ರುಬ್ಬಿ ಇಟ್ಕೊಂಡ್ಬಿಡ್ತೀನಿ. ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನಾವು ಬೆಳಗ್ಗೆ ಎದ್ದು ವಡೆ ಮಾಡಿದ್ರೆ ತುಂಬ ಸ್ಮೂತಾಗಿ ಬರುತ್ತೆ. ನಾನು ಯಾವಾಗಲೂ ಅದೇ ರೀತಿಯೇ ಮಾಡೋದು. ಅಷ್ಟೆಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ಆಲ್ರೆಡಿ ಸಂಜೆ ಆಗಿತ್ತು. ನಾನು ಮುಖ ತೊಳ್ಕೊಂಡು ತಲೆ ಬಾಚ್ಕೊಂಡು ಇಲ್ಲಿ ದೇವರಿಗೆ ದೀಪ ಹಚ್ಚೋಣ ಅಂತ ರೆಡಿ ಆದೆ. ಹಾಗೆ ಇವ್ರನ್ನ ಪಾರ್ಕಿಗೆ ಕರ್ಕೊಂಡು ಹೋಗಬೇಕಿತ್ತು. ಇವಳು 2-3 ದಿನದಿಂದ ನನಗೆ ಕರ್ಕೊಂಡು ಹೋಗು ಅಂತಂದರೆ ಇಲ್ಲೇ ನಮ್ಮ ಅಪಾರ್ಟ್ಮೆಂಟಲ್ಲಿ ಎಲ್ಲ ಕಿಡ್ಸ್ ಪ್ಲೇ ಏರಿಯಾನ ರೆಡಿ ಮಾಡಿದ್ದಾರೆ. ಅದು ನೋಡಿಬಿಟ್ಟಿದ್ದಾಳೆ. ಒನ್ ಟೈಮ್ ಹೋಗಿದ್ಲು, ಬಟ್ ನನಗೆ ಹೋಗೋಕ್ಕಾಗಿರಲಿಲ್ಲ, ನೋಡಿರಲಿಲ್ಲ. ಇಲ್ಲೇ ಬಾಲ್ಕನಿಯಿಂದ ಕಾಣಿಸುತ್ತೆ ರೆಡಿಯಾಗಿರೋದು. ಇನ್ನೂ ಕೆಳಗಡೆ ಎಲ್ಲ ಲೆವೆಲ್ ಮಾಡಬೇಕು. ನೆಲ ಲೆವೆಲ್ ಮಾಡಿ ಮರಳೆಲ್ಲ ಹಾಕ್ತಾರೆ. ತಡಿಬೇಡ ಅಂತಂದರೂ ಕೇಳಿಲ್ಲ, ಹಠ ಮಾಡಿ ಕರ್ಕೊಂಡು ಹೋದ್ಲು. ಹೋಗಿ 1-2 ಸತಿ ಬಿದ್ದು ಬಂದಳು. ಆಟಾಡೋಕ್ಕೆ ಹೋಗಿ ಮಕ್ಕಳ ಜೊತೆಗೆಲ್ಲ ಜೂಟಾಟ ಆಟಾಡೋಕ್ಕೆ ಹೋಗಿ ಬಿದ್ದು ಬಂದುಬಿಟ್ಲು. ಮತ್ತು ಇನ್ನೇನು ಮಾಡೋದು ಅಂತ. ಆಮೇಲೆ ನನ್ನ ಮಗ ಅಂತೂ ಜೋಕಾಲಿ ಹಿಡ್ಕೊಂಡು ಕೂತ್ಕೊಂಡು ಬರಲೇ ಇಲ್ಲ. ಅಲ್ಲಿ ಯಾರಿಗೂ ಬಿಡ್ತಾಯಿಲ್ಲ. ಮಕ್ಕಳು ಎಲ್ಲರೂ ಬಂದು ಕೇಳ್ತಿದ್ದಾರೆ ನಾನು ಆಟಾಡ್ತೀನಿ ಅಂತ. ಬಟ್ ಅವ್ನು ಮಾತ್ರ ಯಾರಿಗೂ ಜೋಕಾಲಿನ ಬಿಟ್ಟೇ ಕೊಡಲಿಲ್ಲ. ಆಮೇಲೆ ಒಂದು 5:35 ನಾನು ಹೋಗಿದ್ದೆ 5 o'clockಗೆ. 5 o'clockಯಿಂದ 5:45 ಆದ್ರೂ ಜೋಕಾಲಿ ಮೇಲೆ ಕೂತ್ಕೊಂಡಿದ್ದಾನೆ, ಎದ್ದೇಳ್ತಾನೆ ಇಲ್ಲ. ಸರಿ ಅಂತ ನಾನು ಕರ್ಕೊಂಬಂದೆ ಬಿಡಿಸ್ಕೊಂಡು. ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಆ ವಿಡಿಯೋನ ನನಗೆ ಮತ್ತೆ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ, ಅಷ್ಟೊಂದು ಅಳ್ತಾ ಇದ್ದ. ಮನೆ ಕುಡಿಸಿ ಮಲಗಿಸ್ದೆ. ಇವಳು ಬಾ ಅಂತಂದರೆ ಅಲ್ಲಿ ಯಾರೋ ಮಕ್ಕಳೆಲ್ಲ ಫ್ರೆಂಡ್ಸ್ ಆಗಿಬಿಟ್ಟಿದ್ರು. ನಾನು ಆಮೇಲೆ ಬರ್ತೀನಿ ಹೋಗಮ್ಮ ಅಂತ ನಾನು ಕಳಿಸಿ ಇವಳು ಮತ್ತೆ ಇನ್ನೊಂದು ಸತಿ ಬಿದ್ದು ಬಂದಿದ್ದಾಳೆ. ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಪ್ಲೇಸು. ಈ ಥರ ಎಲ್ಲ ಕಲ್ಲೆಲ್ಲ ಇದೆ. ಕಾಲೆಲ್ಲ ಉಳುಕಿಸ್ಕೊಂಡು ಬಂದು ಅಳ್ತಾ ಇದ್ವಿ. ಸರಿ ಮತ್ತೆ ನನಗೆ ವಿಡಿಯೋ